ನನ್ನ ಆತ್ಮೀಯ ಸ್ನೇಹಿತರು. ಇವಾಗ ಅವರು ಕುಡುಕನ ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ. ನಾನು ಮೊದಲು ತರಲೆ ನನ್ನ ಮಗ ಮ್ಯೂಸಿಕ್ ಮಾಡಿ ಆದ್ಮೇಲೆ ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ತರಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟರ್ ಅಂತ. ನೆಕ್ಸ್ಟ್ ಈ ಸಿನಿಮಾ ಸಕ್ಸಸ್ ಆಗ್ಲಿ, ಅದಾದ್ಮೇಲೆ ಕುಡುಕನ ಮಕ್ಕಳು ಆಸ್ಕರ್ ಕೃಷ್ಣ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರ ಹೆಸರಲ್ಲಿ ಆಸ್ಕರ್ ಇದೆ. ಆಸ್ಕರ್ಗೆ ಸಮನಾದ ಪ್ರಶಸ್ತಿ ಇವತ್ತು ಯಾವುದು ಅಂತಂದ್ರೆ ನಮ್ಮ ಪ್ರೇಕ್ಷಕರು. ನಮ್ಮ ಪ್ರೇಕ್ಷಕರ ಕೈ ಹಿಡಿದ್ರೆ ಆಸ್ಕರ್ ಸಿಕ್ಕಷ್ಟೇ ನಮ್ಗೆ ಭಾಗ್ಯ. ಹಾಗಾಗಿ ನಾನು ಈ ಕುಡುಕನ ಮಕ್ಕಳಿಗೆ ಹಾರೈಸೋದಿಷ್ಟೇ, ಈ ಚಿತ್ರ ಅತ್ಯಂತ ಯಶಸ್ವಿ ಆಗ್ಲಿ. ಜನರ ಬಾಯಲ್ಲಿ ಕುಡುಕನ ಮಕ್ಕಳು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಕುಡುಕನ ಮಕ್ಕಳೇ. ನಾವು ಒಂದೊಂದು ದಿನ ಒಂದೊಂದು ಎಲ್ಲರೂ ಪರ್ಮನೆಂಟ್ ಆಗಿ ಯಾರು ಕುಡಿಯೋರು ಈಗ ಯಾರು ಇಲ್ಲ, ಯಾವಾಗ್ಲೂ ಒಂದ್ಸಲ ಕುಡಿತೀವಿ ನಾವು. ಹಂಗೇನೆ ಇವತ್ತು ಕುಡುಕನ ಮಕ್ಕಳದ್ದು ಅದೊಂದು ಟೀಮೇ ಬೇರೆ. ಅವರು ನಿಜವಾದ ಅನ್ನದಾತ್ರ ಅವರೇ, ಕುಡುಕನ ಮಕ್ಕಳೇ. ಕನ್ನಡ ಆಡಿಯನ್ಸ್ ಅವರು ಜಾಸ್ತಿ ಪಾಪ ಕಷ್ಟಪಟ್ಟು ದುಡಿತಾರೆ, ಆ ನೋವಿಗೆ ಸ್ವಲ್ಪ ಕುಡಿತಾರೆ, ಸಿನಿಮಾ ನೋಡ್ತಾರೆ. ಅವರೆಲ್ಲರೂ ನಮ್ಮನ್ನ ಕೈ ಹಿಡಿದ್ರೆ ಕೃಷ್ಣ ಅವರು ಗೆಲ್ತಾರೆ. ಹಾಗಾಗಿ ಗೆಲ್ಲಿಂತ ನನ್ನ ಹಾರೈಕೆ. ಹಾಗಾಗಿ ಈ ಟೀಮಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ. ನಮ್ಮ ಚಂದ್ರಪ್ರಭಾ, ವಿನೋದ್ ಗೊಬ್ಬರಗಾಲ, ಮತ್ತೆ ಎಲ್ಲ ಹೆಣ್ಮಕ್ಳು ಚೈತ್ರ ಎಲ್ಲ ಇದ್ದಾರೆ. ಸೊ ಇವೆಲ್ಲ ನಮ್ಮ ಬಳಗದವರೇ. ಹಾಗಾಗಿ ಇವ್ರಿಗೆಲ್ಲ ನಾನು ಶುಭ ಕೋರಿ ನಾನು ಮುಂದುವರಿಸ್ತೀನಿ. ಒಳ್ಳೇದಾಗಿ ಸರ್.